ಜನರ ಮನಸ್ಸಲ್ಲಿ ಅತ್ಯಂತ ದುರ್ಬಲ ಒಬ್ಬ ಮುಖ್ಯಮಂತ್ರಿ ಅಂತ ಹೇಳುವಂಥ ಭಾವನೆ ನಿರ್ಮಾಣ ಆಗ್ಲಿಕ್ಕಾಯ್ತು. ಇದನ್ನಾದರೆ ತಗೊಳ್ಳಿ, ನನಗೆ ಅನಿಸಿದ್ದು, ನಾನು ಕೂಡ ನಿಮ್ಮ ಹಿತೈಷಿಯಾಗಿ ಗುರಾಣಿ ಎಲ್ಲ ಒಂದು ಕಡೆ ನನ್ನ ಜಾತಿನ ನನ್ನ ವರ್ಗವನ್ನು ಗುರಾಣಿ ಮಾಡ್ಕೊಂಡು ಹೋಗೋದಲ್ಲ, ನಾವು ಸಮರ್ಥನೆ ಮಾಡ್ಕೊಳ್ಬೇಕು. ಆ ತಾಕತ್ ನಿಮಗೆ ಇತ್ತು ಮೊದಲು, ಈಗ ಯಾಕೆ ಕಳ್ಕೊಂಡ್ರಿ ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ದಯವಿಟ್ಟು ನಾನು ಹೇಳ್ತೀನಿ, ನೈತಿಕತೆ ಮೌಲ್ಯ ಇದು ಭಾಷಣದ ವಸ್ತು ಆಗಬಾರ್ದು. ನಾವು ಅಧಿಕಾರದಲ್ಲಿ ಇರುವಾಗ ಇದನ್ನ ಸಹಜವಾಗಿ ನಾನು ಹೇಳ್ತೀನಿ, ಮುಗಿಸ್ತೀನಿ. ಮುಗಿಸ್ಲಿ ಅವ್ರ ಮೇಲೆ ಮುಗಿಸ್ಲಿ. ಗೊತ್ತಿಲ್ಲ, ಆ ಮಾತಿನಿಂದ ನಮ್ಗೆ ಅನಿಸ್ತು, ಅದನ್ನ ಹೇಳಿದ್ದೀನಿ ನಾನು. ಅವರ ಮಾತುಗೂ ನಾನು ನಿಮ್ಮಂಗೆ ತಿಳ್ಕೊಂಡವ. ಇವತ್ತು ಆ ಮಾತು ಯಾಕೆ ಆಡಿದ್ರು ಅಂತ ನಂಗೂ ಕೂಡ ಅರ್ಥ ಆಗಲ್ಲ. ಅವ್ರು ಹೇಳ್ಬೋದು ಯಾಕೆ ಗುರಾಣಿ ಮಾಡ್ಕೊಂಡು. ಈಗ ನೀವು ಸಬ್ಜೆಕ್ಟ್ ಬಗ್ಗೆ ಮಾತಾಡಿ, ಅರ್ಜುನಂದವರು ಈಗ ಬಗ್ಗೆ ಏನ್ ಮಾಡ್ಬೇಕು ಮಾತಾಡಿ. ನೋಡಿ, ಹಾಗಾಗಿ ನೀವು ಕೇಳಿ ಅಧ್ಯಕ್ಷರೇ, ಅರಗ ಜ್ಞಾನೇಂದ್ರ ಪ್ರಜ್ಞೆ ಇರ್ತಕ್ಕಂಥ ಒಬ್ಬ ಶಾಸಕರು, ನನಗೂ ಪರ್ಸನಲ್ ಆಗಿ ಇಷ್ಟ ಆಗುತ್ತೆ. ಒಂದು ಘಟನೆ ನಡೆದಿದೆ, ಕೇಳಿ ಕೇಳಿ ಜಾಸ್ತಿ ಪ್ರಜ್ಞೆ ಇದೆ ಅಂತ ಹೇಳಿ ಕೇಳಿ 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 ನಾನು ಹೇಳಿ ಪ್ಲೀಸ್. ಎತ್ತಾಳವ್ರೆ ಪ್ರಜ್ಞೆ ಇದ್ದವರು ಹೆಚ್ಚು ಪ್ರಜ್ಞಾವಂತ ಶಾಸಕರಲ್ಲಿ ಅವರು ಒಬ್ರು. ಶಾಸಕರು ಬಹಳಷ್ಟು ಜನ ಇದ್ದೀವಿ, ಪ್ರಜ್ಞಾವಂತ ಶಾಸಕರಲ್ಲಿ ಅವರು ಒಬ್ರು ನನಗೆ ಇಷ್ಟ ಆಗುವಂಥವ್ರು ಪರ್ಸನಲ್ ಆಗಿ. ಬಹಳಷ್ಟು ಎಲ್ಲರೂ ಇಷ್ಟ ಆಗ್ತೀರಿ, ಅದರಲ್ಲಿ ಒಬ್ರು. ಒಂದು ಘಟನೆ ನಡೆದಿದೆ ಮಾನ್ಯ ಅಧ್ಯಕ್ಷರೇ, ನಾನು ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಪ್ರತಿಯೊಂದು ಮಾತನ್ನು ಎಲ್ಲ ಮಾತನ್ನು ಕೇಳಿದೆ. ಒಂದು ಘಟನೆ ನಡೆದಿದೆ, ಟ್ಯಾಕ್ಸ್ ಪೇಯರ್ ಮನಿ. ಒಂದು ಎಸ್ ಟಿ ವಿಭಾಗಕ್ಕೆ ಅದನ್ನು ನಿಗದಿ ಮಾಡಿದರು. ಅಲ್ಲಿ ಆ ನಿಗದಿ ಆದಂಥ ಹಣ ಅಧಿಕಾರನೋ ರಾಜಕಾರಣದಿಂದನೋ ಬೇರೆ ಕಡೆ ಹೋಗಿದೆ. ಹೋದಂಥ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ಒಬ್ಬ ನಿಷ್ಠಾವಂತ ಅಧಿಕಾರಿ ಅವನು ಸಾವನ್ನು ಹೊಂದಿದ್ದಾನೆ. ಹೋಗುವಾಗ ಅವನೇ ಏನು ಬರೆದಿಟ್ಟಿದ್ದಾನೆ. ಸೊ ಇದು ಯಾರು ಕೂಡ ಇದು ಸರಿ ಅಂತ ಹೇಳೋವಂಥ ಘಟನೆ ಅಲ್ಲ, ಕರೆಕ್ಟ್ ಆಗಿದೆ ಅಂತ ಹೇಳೋ ಘಟನೆಯೂ ಅಲ್ಲ. ಅದನ್ನು ವಿರೋಧ ಪಕ್ಷವಾಗಿ ಸಹಜವಾಗಿ ಇದನ್ನು ಎತ್ತಿದ್ದಾರೆ. ಈ ಎಲ್ಲ ನಡವಳಿಕೆಗಳಿಗೆ ಕಾರಣಗಳೇನು, ಇಲ್ಲಿ ಯಾರ್ಯಾರು ಕಾರಣೀಭೂತರಾಗಿದ್ದಾರೆ, ಈ ಹಣ ಎಲ್ಲೆಲ್ಲಿ ಹೋಗಿದೆ, ಹೇಗೋಗಿ ಹೋಗಿದೆ, ಟ್ಯಾಕ್ಸ್ ಪೇಯರ್ ಮನಿನ ಯಾವ ಅಭಿವೃದ್ಧಿಗೆ ಬಳಸಿದ್ವಿ ಇಲ್ಲ, ಅದು ಹೇಳ್ತಾ ಇಲ್ಲ. ಇದು ದಲಿತರ ಹಣ ಸರ್, ನಾಳೆ ಹೇಳಿ ಸರ್. ನಾನು ಏನ್ ಹೇಳ್ತೀನಿ, ಈಗ ಆಡಳಿತಾತ್ಮಕ ವೈಫಲ್ಯಗಳಿದ್ದಾವೆ, ಎಲ್ಲಿ ದುರುಪಯೋಗ ಆಗಿದೆ, ಯಾರು ಕಾರಣೀಭೂತರು. ಮಲ್ಟಿಪಲ್ ಏಜೆನ್ಸಿಸ್ ಆರ್ ಲುಕಿಂಗ್ ಇನ್ ಟು ದಿ ಮ್ಯಾಟರ್ ಸೀರಿಯಸ್ಲಿ, ರೈಟ್ ಫ್ರಮ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಆಸ್ ವೆಲ್ ಫ್ರಮ್ ದಿ ಸ್ಟೇಟ್ ಗವರ್ಮೆಂಟ್. ಓಕೆ, ಇಬ್ಬರು ಅನುಭವಿ ಹೋಮ್ ಮಿನಿಸ್ಟರ್ಗಳಾಗಿದ್ದವರು ಅವರೇ ಗೃಹ ಖಾತೆಗಳನ್ನು ನಡೆಸಿ ಇದೇ ಮನೆಯಲ್ಲಿ ಘಟನೆಗಳು ಬಂದಾಗ ಅವರ ನಿರ್ಧಾರಗಳನ್ನು ಬೆಂಬಲಿಸಿದ್ದಾರೆ. ಈ ಕಡೆ ಬಂದು ಅವರೇ ಅದನ್ನು ಟೀಕೆ ಮಾಡಿದ್ರೆ ಹೇಗೆ? ಆರ್ ವಿ ಡಿಮಾರಲೈಸಿಂಗ್ ಅವರ್ ಓನ್ ಪೊಲೀಸ್ ಅಥಾರಿಟೀಸ್ ಪೀಪಲ್? ಚೇರ್ ಮಿಸ್ಟೇಕ್ ಈಗ ಮಾತಾಡಿ. ಡಿಮಾರಲೈಸಿಂಗ್ ಅಲ್ಲಿ ಮೈ ಪಾಯಿಂಟ್ ಈಸ್, ಈ ಘಟನೆ ಉಪಮುಖ್ಯಮಂತ್ರಿಗಳು ಹೇಳಿಕೆ ಡಿಮಾರಲೈಸ್ ಆಗಲ್ವಾ ಪೊಲೀಸರಾಗಾದ್ರೆ? ಏನು ಕ್ರಮ ತಗೋಬೇಕು? ಮಂತ್ರಿ ಅವರು ಮಾತಾಡಲಿ, ಲೆಟ್ ದೆಮ್ ಫಿನಿಶ್. ನೆವರ್ ಎಜಿಟೇಟ್, ಡೋಂಟ್ ಮಿಕ್ಸ್ ಪೊಲಿಟಿಕ್ಸ್. ಅಲ್ಲ, ಒಬ್ರು ಸಚಿವರು ಮಾತಾಡಕ್ಕೆ ಕುತ್ಕೊಳ್ಳೋಕೆ ನಿಮಗಿಲ್ವಾ? ಮಾತಾಡಿ, ನೀವು ಮಾಡುವಂತ ಕೆಲಸ ಮಾಡಿದ್ರ ಪೊಲೀಸರ ಅಲ್ಲಿ ಈ ಕೆಲಸ ಮಾಡೋದು ಮಾತಾಡಿ. ಹಿಂದೂ ಸಮಾಜದವ್ರು ಸುಸೈಡ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬರ್ತಿದ್ದಿಲ್ಲ. ಸರಿ ಇಲ್ಲ, ಸರಿ ಕೆಲಸ ಮಾಡಿದ್ರೆ ಹಿಂಗಾಗಿದೆ ಅಂತ ಹೇಳಿ ನಮ್ ಸರ್ಕಾರ ಸಿದ್ಧ ಇಲ್ಲ. ಸೆಪ್ಟೆಂಬರ್ ಮಾರ್ಚ್ ತನಕ ಕೇಳಕ್ಕಾಗಲಿಲ್ಲ. ನಿಮ್ ಮಾತು ಕೇಳಿದ್ರೆ ನಿಮ್ ಮಾತೆಲ್ಲ ಕೇಳಿದ್ರೆ ನೀವು ಮಾಡಿದ ತಪ್ಪಿಗೆ ಏನ್ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡುವಂತ ಪರಿಸ್ಥಿತಿ ಬಂದೈತಿ. ಕೇಳಿ, ಸಮಾಜದವರಾಗಿ ಕೇಳಿ, ಸಮಾಜ ಕಲ್ಯಾಣ ಮಂತ್ರಿ ಆಗಿ ರಾಜಕೀಯ ಪಕ್ಷಗಳು ದಲಿತರ ಕಾಳಜಿ ತಗೋಬೇಕಾಗಿತ್ತು.
ಸಮಾಜ ಕಲ್ಯಾಣ ಆಯ್ತು, ಮಂತ್ರಿಗಳಿದಾವಲ್ಲ, ಮಾತಾಡಿ ಈಗ. ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ದಲಿತರ ನೀವು ಸರ್ಕಾರ ಡಿಫೆಂಡ್ ಮಾಡ್ತೀರಲ್ಲ. ಆಯ್ತು, ಮಾತಾಡಿ ನೀವು ರಾಜಕೀಯ ಮಾಡ್ಬೇಕಾದ್ರೆ ನೀವು ನೋಡಿ, ನಾವು ಎಂದೂ ರಾಜಕೀಯ ಮಾಡಿಸೋರಲ್ಲ, ನಿಮ್ಮಿಂದ ರಾಜಕೀಯ ಬೆಳೆಸೋರಲ್ಲ. ಫಿನಿಶ್ ಚರ್ಚೆ ಮುಗಿಸ್ಬೇಕು. ಚರ್ಚೆ ಮುಗಿಸ್ಬೇಕು ಈಗ ಇದನ್ನು. ನಿಮ್ಮ ಸಂಬಂಧ ಇವತ್ತ ಮುಖ್ಯಮಂತ್ರಿಗಳ ಚರ್ಚೆ ಮುಗಿಸ್ಬೇಕು ಈಗ. ದಲಿತರ ಜಮೀನು ಇದೆಯಲ್ಲ, ಜಮೀನು ಯಾರ್ಯಾರು ನಿಮ್ಮ ಇಲಾಖೆ ಆಯ್ತು, ಈಗ ಮಾತಾಡಿ ದಲಿತರ ಬಗ್ಗೆ ಎಲ್ಲ ಲ್ಯಾಂಡ್ ಕೊಟ್ಬಿಡ್ಲ PTC ಲ್ಯಾಂಡ್ ಅಂತ. ಮಂತ್ರಿ ಅವರು ಮಾತಾಡಿ ಮುಗಿಸ್ಲಿ ಅವರು. ಕನ್ವಿಕ್ಟೆಡ್, ಯು ಆರ್ ಸೋ ಕಮಿಟೆಡ್. ಆಯ್ತು, ಮಾತಾಡ್ದಲ್ಲ. ಎಲ್ಲ PTC ಲ್ಯಾಂಡ್ ತೆಗೆದು ಈಗ ಎಲ್ಲ ದಲಿತರದು ಒಂದು ರೆಸಲ್ಯೂಷನ್ ಮಾಡಿ ವಾಪಸ್ ಕೊಟ್ಬಿಡೋಣ ಪಾಪ. ಮಾತಾಡಿ. ನಿಮ್ಗೆ ಏನ್ ಕಮಿಟ್ಮೆಂಟ್ ಇದೆ? ವೈ ಡೋಂಟ್ ಯು ಬ್ರಿಂಗ್ ಇನ್ ಎ ರೆಸಲ್ಯೂಷನ್? ಮಾನ್ಯ ಅಧ್ಯಕ್ಷರೇ, ಬೇಗ ಮುಗಿಸಿ. ಅನೇಕ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ. ಏನಾಗ್ತದೆ, ನೀವು ನಿಮ್ಮ ಬದ್ಧತೆಯನ್ನು ತೋರಿಸ್ಬೇಕು. ಈ ಸಂದರ್ಭದಲ್ಲಿ ನಿಮ್ಮ ಬದ್ಧತೆಗಳನ್ನು ತೋರಿಸ್ಬೇಕು. ಈಗ ಅದನ್ನ ಸಮರ್ಥಿಸ್ಕೊಂಡೇನೆ ನೀವು ಕಾಳಜಿಯನ್ನು ಇಟ್ಕೊಂಡು ವಸೂಲಿ ಮಾಡಿ ಅವರೆಲ್ಲರಿಗೂ ಶಿಕ್ಷೆ ಕೊಟ್ಟು, ಅವ್ನು ನಿಮ್ಮ ಕ್ಯಾಬಿನೆಟ್ ಸಚಿವರಾಗಿರಲಿ, ನಿಮ್ಮ ಇದಾಗಿರಲಿ, ಈ ಕಡೆಯವರು ಯಾರು ಹಿಡ್ಕೊಂಡು ಹಾಕ್ರಿ. ಯಾರು ಈ ಕೆಲಸ ಮಾಡಬಾರ್ದು. ಒಂದ್ಸಾರಿ ಒಂದು ಒಳ್ಳೆ ಮೆಸೇಜ್ ಕಳಿಸ್ರಿ, ಅದು ಅಗತ್ಯ ಇದೆ. ಈಗ ಅದ್ರ ಬಗ್ಗೆ ಎಲ್ಲರೂ ಕೂಡ ಮಾತಾಡಬೇಕೆ ಹೊರತು ಇದರಲ್ಲಿ ರಾಜಕಾರಣ ಹುಡುಕೋದು, ಸಮರ್ಥನೆ ಮಾಡ್ಕೊಳ್ಳೋದು, ಅದು ಮಾತಾಡಿ. ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ಈಗ SITನ ನೀವು ಫೇರ್ ಆಗಿ ಎನ್ಕ್ವೈರಿ ಮಾಡಲಿಕ್ಕೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡ್ಲಿಕ್ಕೆ ಆಗದೆ ಇದ್ರೆ ಅದನ್ನ ವಿಡ್ರಾ ಮಾಡಿ. ಹೆಂಗಿದ್ರು CBI ಈಗ ಎನ್ಕ್ವೈರಿ ಮಾಡ್ತಾ ಇದೆ, ED ಬಂದಿದೆ, ಅವ್ರಿಗೆ ವಹಿಸ್ಕೊಟ್ಬಿಡಿ. ನೀವು ಯಾಕಂದ್ರೆ ನಿಮ್ಗೂ ಕೂಡ ಕಷ್ಟ, ನನಗೆ ಗೊತ್ತಾಗ್ತದೆ. ಒಬ್ಬ ಕ್ಯಾಬಿನೆಟ್ ಸಚಿವನ್ನ ಮತ್ತು ಇರ್ತಕ್ಕಂಥ ಒಬ್ಬ ಗೌರವಾನ್ವಿತ MLA ಇವ್ರನ್ನೆಲ್ಲ ರಕ್ಷಣೆ ಮಾಡೋದು ಬಹುಶಃ ನಿಮ್ಗೆ ಕಾಳಜಿ ಇರಬಹುದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಆ ಜನಾಂಗಕ್ಕೋಸ್ಕರ ನೀವು ಮಾಡಬೇಕಾದಂಥದ್ದು ಇದೆ. SITನ ವಿಡ್ರಾ ಮಾಡಿ, ಆ SITನಲ್ಲಿರುವ ನಮ್ಮ ಒಳ್ಳೆ ಪೊಲೀಸ್ ಅಧಿಕಾರಿಗಳನ್ನ ನಾಳೆ CBI ಎನ್ಕ್ವೈರಿ ಮಾಡಂಗ್ ಮಾಡಬೇಡಿ, ಇರಿಸುಮುರ್ಸು ಮಾಡಬೇಡಿ. ಬಹಳ ಕಷ್ಟ ಆಗ್ತದೆ. ಒಳ್ಳೆ ಅಧಿಕಾರಿಗಳನ್ನ ಡಿಮೋರಲೈಸ್ ಮಾಡ್ದಂಗೆ ಆಗುತ್ತೆ. ಆದ್ರಿಂದ ಅವ್ರನ್ನ ವಿಡ್ರಾ ಮಾಡಿ, ಇದನ್ನು ಫೇರ್ ಆಗಿ ಎನ್ಕ್ವೈರಿ ನಡೀಲಿ, ದಲಿತರಿಗೆ ಒಳ್ಳೇದಾಗ್ಲಿ, ಇನ್ಯಾವನು ಈ ಹಣಕ್ಕೆ ಕೈ ಹಾಕದೇ ಇದ್ದಾಗ ಆಗ್ಲಿ, ಇದೇ ಎಂಡ್ ಆಗಲಿ ಅಂತ ಹೇಳಿ ನಾನು ಹಾರೈಸಿ. ನರೇಂದ್ರ ಸ್ವಾಮಿ ಅವರು ನೆಕ್ಸ್ಟ್. ಸನ್ಮಾನ್ಯ ಅಧ್ಯಕ್ಷರೇ, ವಾಲ್ಮೀಕಿ ಮಾತಾಡಬೇಕು. ಆಯ್ತು, ಈಗ ಮಾತಾಡಿ. ಮಹರ್ಷಿ ಇರಿ. ಸನ್ಮಾನ್ಯ ಅಧ್ಯಕ್ಷರೇ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮದ ಬಗ್ಗೆ ವಿರೋಧ ಪಕ್ಷದ ಆಯ್ತು, ಅದ್ರಲ್ಲಿ ಬರ್ತಾ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ಈಗ ಅವ್ರಿಗೆ ಮಾತಾಡಿ. ಈಗ ಈಗ ನೀವು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು ಇರ್ರಿ, ಮಾತಾಡೋರಿ. ನಮ್ಮ ಎಲ್ಲರಿಗೆ ಅವಕಾಶ ಇದೆ, ಎಲ್ಲರಿಗೆ ಅವಕಾಶ ಇದೆ. ಮಾತಾಡಿದ್ರಿ, ನಾವು ಮಾತಾಡಕ್ಕೆ ಬಿಡಲ್ಲ. ಅಧ್ಯಕ್ಷರು ಬಿಡಿ, ಪ್ರತಿನಿಧಿ ಅವರು ಸನ್ಮಾನ್ಯ ಅಧ್ಯಕ್ಷ, ಅವ್ರು ಕೇಳೋ ಹಕ್ಕಿದೆ, ಅವ್ರಿಗೆ ಸಿಕ್ಕದೆ ಕೂತ್ಕೊಳ್ಳಿ. ಮೊದಲೆಲ್ಲ ಮಾತಾಡ, ಎಲ್ಲರಿಗೂ ಹೆಸರು ಕೊಟ್ಟಿದ್ದಾರೆ, ಅವ್ರು ಮಾತಾಡ್ಲಿಕ್ಕಿದೆ, ಎಲ್ಲರಿಗೂ ಕೂಡ ಮಾತಾಡೋ ಅವಕಾಶ ಇದೆ. ಆಯ್ತು, ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ ಅಂತ ಹೇಳ್ತೇನೆ ನಾನು. ಆಯ್ತು, ಕೂತ್ಕೊಳ್ಳಿ. ಬೊಬ್ಬೆ ಹಾಕಿದ್ರೆ ನಾನು ಕೇಳ್ತದೆ, ಏನು ಸುಖ ಇಲ್ಲ, ಕೂತ್ಕೊಳ್ಳಿ. ಸನ್ಮಾನ್ಯ ಬೇಗ ಮುಗಿಸುವ. ಮಾನ್ಯ ವಿರೋಧ ಪಕ್ಷದ ನಾಯಕರು, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಹಗರಣದ ಬಗ್ಗೆ ನಿನ್ನೆಯಿಂದ ಇವತ್ತಿನ ತನಕ ಚರ್ಚೆಯನ್ನ ನಾವು ಆಲಿಸಿದ್ದೀವಿ. ನಾನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಮಿತಿ ಅಧ್ಯಕ್ಷನಾಗಿ
ಮಹತ್ತರವಾದಂಥ ಕೆಲವೊಂದು ವಿಚಾರಗಳನ್ನು ಈ ಸದನದ ಗಮನವನ್ನು ಸೆಳೆಯಲಿಕ್ಕೆ ಬಯಸ್ತೇನೆ. ಪ್ರಮುಖವಾದಂಥ ಅಂಶ ಈ ಏನು ಹಗರಣ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಒಬ್ಬ ದಲಿತ ನೌಕರನ ಆತ್ಮಹತ್ಯೆ ಆಗಿದೆ ಅಂತ ಹೇಳಿದ್ದಾರೆ. ಈ ಎಲ್ಲವನ್ನು ಕೂಡ ನಾವು ಉಗ್ರವಾಗಿ ಖಂಡಿಸ್ತೇನೆ ನಾನು. ಯಾಕೆಂದ್ರೆ ಇಷ್ಟೊತ್ತು ಮಾತಾಡಿದಾಗ ಪ್ರತಿಯೊಬ್ಬ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ತಮ್ಮದೇ ಆದಂಥ ವ್ಯಾಖ್ಯಾನವನ್ನ ಮಾಡ್ತಾ ದಲಿತರ ಪರವಾದಂಥ ಕಾಳಜಿಯನ್ನ ಬಹಳಷ್ಟು ರೀತಿಯಲ್ಲಿ ಹೊರಹೊಮ್ಮಿಸಿದ್ದಾರೆ. ನಾನು ಅತ್ಯಂತ ಕಳಕಳಿಯಿಂದ ಅವರೆಲ್ಲರನ್ನು ಅಭಿನಂದಿಸ್ತೀನಿ. ಅದೇ ರೀತಿ ಇವತ್ತು ಮಹರ್ಷಿ ವಾಲ್ಮೀಕಿ ನಿಗಮದ ಅಕ್ರಮಗಳನ್ನ ಅವರೇ ಹೇಳ್ಬಿಟ್ಟಿದ್ದಾರೆ ಪೂರ್ತಿ, ಪುನಃ ನಾನು ಉಲ್ಲೇಖ ಮಾಡಕ್ಕೆ ಅವಕಾಶವೇ ಇಲ್ಲ. ಇವರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.